ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಹಾಗೆ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ. ಈ ದಿನ ತೆಗೆದುಕೊಂಡಿರುವ ತರಗತಿ 8ನೇ ತರಗತಿ, ವಿಷಯ ಕನ್ನಡ, ಘಟಕ ಸುಕ್ರಿ ಬೊಮ್ಮನಗೌಡ. ಈ ಸುಕ್ರಿ ಬೊಮ್ಮನಗೌಡ ಘಟಕವನ್ನ ನಾವು ಓದೋದ್ರ ಮೂಲಕ ಏನ್ ತಿಳಿತೀವಿ ಅಂತಂದ್ರೆ, ಸುಕ್ರಿ ಬೊಮ್ಮನಗೌಡ ಅಂತಕ್ಕಂಥವ್ಳು ಒಂದು ಬುಡಕಟ್ಟು ಶೆಡ್ಯೂಲ್ ಟ್ರೈಬ್ ಅಂತ ಹೇಳ್ತೀವಿ, ಟ್ರೈಬಲ್ ಪೀಪಲ್ ಅಂದ್ರೆ ಈ ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆ ಸುಕ್ರಿ ಬೊಮ್ಮನಗೌಡ. ಈಕೆ ಬಗ್ಗೆ ನಾವು ಯಾಕೆ ತಿಳ್ಕೊತಾ ಇದ್ದೀವಿ ಅಂತ ಅಂದ್ರೆ, ಒಂದು ಘಟಕವಾಗಿ ಒಂದು ಲೆಸನ್ ಆಗಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಆ ಒಂದು ಮಹಿಳೆ ಆ ಬುಡಕಟ್ಟು ಜನಾಂಗದ ಆಚಾರ ವಿಚಾರ ಸಂಸ್ಕೃತಿ ಮತ್ತೆ ಆ ಬುಡಕಟ್ಟು ಜನಾಂಗದ ಜಾನಪದ ಕಲೆ ಎಲ್ಲವುಗಳನ್ನು ಈಗಲೂ ಸಹ ಜೀವಂತವಾಗಿ ಉಳಿಸ್ಕೊಂಡು ಬಂದಿರತಕ್ಕಂತಹ ಮಹಿಳೆ. ಅಂದ್ರೆ ನಾವು ತಿಳ್ಕೊತೀವಿ ಏನಪ್ಪಾ ಅಂದ್ರೆ, ಅಕ್ಷರಸ್ಥರಾದ ಎಜುಕೇಟೆಡ್ ಆದಂತ ನಮ್ಮಗಳಲ್ಲಿ ಮಾತ್ರ ಜ್ಞಾನ, ಅಕ್ಷರ ಜ್ಞಾನ ಇರುತ್ತೆ, ನಮಗೆ ಬುದ್ಧಿವಂತಿಕೆ ಇರುತ್ತೆ, ಜ್ಞಾನ ಇರುತ್ತೆ ಅಂತ. ಅದು ತಪ್ಪು. ಆದ್ರೆ ಒಂದು ಆಚಾರ ವಿಚಾರ ಸಂಸ್ಕೃತಿ ನಾವು ನಮ್ಮತನ ಅಂತ ಬಂದಾಗ ಈ ಒಂದು ಬುಡಕಟ್ಟು ಜನಾಂಗದ ಮಹಿಳೆ ಆದಂತ ಸುಕ್ರಿ ಬೊಮ್ಮನಗೌಡ ಅಕ್ಷರಸ್ಥರಿಗಿಂತಹ ಒಂದು ಹೆಚ್ಚಿನ ಮಟ್ಟದಲ್ಲಿ ತಮ್ಮ ಸಂಸ್ಕೃತಿಯನ್ನ ಬೆಳೆಸೋದಕ್ಕೆ ಪ್ರೋತ್ಸಾಹ ನೀಡಿದಂತಹ ಮಹಿಳೆ ಅಂತಾನು ಹೇಳ್ಬೋದು. ಆಧುನಿಕ ಜಗತ್ತಿನಲ್ಲಿ ನಮ್ಮ ಹಿಂದಿನ ಒಂದು ಸಂಸ್ಕೃತಿ ಪದ್ಧತಿಗಳು ಆಚಾರ ವಿಚಾರಗಳು ಎಲ್ಲ ಕಣ್ಮರೆ ಆಗ್ತಾ ಇದೆ. ಆದ್ರೂ ಸಹ ಇಂದಿನ ಒಂದು ಜೀವನ ಶೈಲಿಯಲ್ಲಿ ಜಾನಪದ ಅಂದ್ರೆ ಬುಡಕಟ್ಟು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿರ್ತಕ್ಕಂಥ ಮಹಿಳೆ ಈಗಲೂ ಸಹ ಆ ಒಂದು ಸಂಸ್ಕೃತಿ ಆಚರಣೆಯಲ್ಲಿ ಇರ್ತಕ್ಕಂತಹದ್ದನ್ನ ಕಾಣಬಹುದು. ಈ ಸುಕ್ರಿ ಬೊಮ್ಮನಗೌಡ ಯಾರು, ಈಕೆ ಹೇಗೆ ಆ ಒಂದು ಬುಡಕಟ್ಟು ಜನಾಂಗದ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬಂದ್ಲು ಅಂತಕ್ಕಂಥದನ್ನ ನಾವು ಪ್ರಸ್ತುತ ಸುಕ್ರಿ ಬೊಮ್ಮನಗೌಡ ಗದ್ಯವನ್ನ ಓದೋದ್ರ ಮೂಲಕ ತಿಳ್ಕೊಳ್ಳೋಣ. ಮೊದಲೇದಾಗಿ ಈ ಸುಕ್ರಿ ಬೊಮ್ಮನಗೌಡ ಗದ್ಯವನ್ನ ಬರೆದಂತಹ ಲೇಖಕಿಯವರಾದ ಶಾಂತಿ ನಾಯಕಿರವರ ಪರಿಚಯವನ್ನ ಮೊದಲೇದಾಗಿ ತಿಳ್ಕೊಳ್ಳೋಣ. ಲೇಖಕಿಯರ ಪರಿಚಯ ಅಥವಾ ಕೃತಿಕಾರರ ಪರಿಚಯ. ಶಾಂತಿ ನಾಯಕ ಅವರು 1943ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬೇಲೆಕೇರಿಯಲ್ಲಿ ಜನಿಸಿದರು. ಇವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದು ಸುಮಾರು 50 ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ. ಜಾನಪದಕ್ಕೆ ಸಂಬಂಧಿಸಿದಂತೆ 35ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜನಪದ ಆಟಗಳು, ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು, ಜಾಣೆ ಕನ್ನಡವ ತಿಳಿದೇಳೆ, ಜಾನಪದ ಸುಧಾ ಸಂಚಯ, ಕಾಗಕ್ಕ ಗುಬ್ಬಕ್ಕ, ಜಾನಪದ ವೈದ್ಯಕೀಯ ಅಡುಗೆಗಳು, ರಂಗೋಲಿ, ಕುಡಿತ ನಿಮಗೆಷ್ಟು ಹಿತ, ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕುವುದೇ, ದೇವಕಿ ಓದಿದಳು, ಜೀವ ಉಳಿಸುವ ಮರಗಳು, ಸುಕ್ರಿ ಬೊಮ್ಮನಗೌಡ ಇವು ಶಾಂತಿ ನಾಯಕರವರು ಬರೆದಿರ್ತಕ್ಕಂತಹ ಪ್ರಮುಖ ಕೃತಿಗಳಾಗಿವೆ. ಇನ್ನು ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಾನಪದ ತಜ್ಞೆ, ಮಲ್ಲಿಕಾ ಪ್ರಶಸ್ತಿ, ಪದ್ಮಭೂಷಣ, ಡಾಕ್ಟರ್ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಲವು ಗೌರವಗಳು ಲಭಿಸಿವೆ. ಪ್ರಸ್ತುತ ಪಾಠವನ್ನು ಇವರು ಸುಕ್ರಿ ಬೊಮ್ಮನಗೌಡ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಅಂದ್ರೆ ನಾವು ಮೊದಲೇದಾಗಿ ಕೃತಿಕಾರರ ಪರಿಚಯ ಅಥವಾ ಲೇಖಕರ ಪರಿಚಯವನ್ನು ತಿಳಿಯೋದಾದ್ರೆ, ಇಲ್ಲಿ ಶಾಂತಿ ನಾಯಕ ಅವರು 1943ರಂದು ಅಂದ್ರೆ ಶಾಂತಿ ನಾಯಕರವರು 1943ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬೇಲೆಕೇರಿಯಲ್ಲಿ ಜನಿಸಿದರು. ಇವರು 1943 1943 ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬೇಲೆಕೇರಿಯಲ್ಲಿ ಹುಟ್ಟುತ್ತಾರೆ. ಜನಿಸಿದ್ರಂದ್ರೆ ಹುಟ್ಟುತ್ತಾರೆ. ಇವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದು ಈಗ ಶಿಕ್ಷಕ ವೃತ್ತಿಯಿಂದ ಅಂದ್ರೆ ಟೀಚರ್ ಆಗಿ ಅವರು ರಿಟೈರ್ಡ್ ಆಗಿದ್ದಾರೆ, ನಿವೃತ್ತರಾಗಿದ್ದಾರೆ. ಸುಮಾರು 50 ವರ್ಷಗಳಿಂದ ಅಂದ್ರೆ ಶಿಕ್ಷಕ ವೃತ್ತಿಯಲ್ಲಿದ್ದಾಗಿನಿಂದಲೂ 50 ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ. ಅಂದ್ರೆ ಇವರು ಜಾನಪದ ಕ್ಷೇತ್ರದಲ್ಲಿ ಸಾಹಿತ್ಯವನ್ನ ರಚಿಸುತ್ತಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಜಾನಪದಕ್ಕೆ ಸಂಬಂಧಿಸಿದಂತೆ ಸುಮಾರು 35ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಇವರು ಜಾನಪದ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶಾಂತಿ ನಾಯಕರವರು 35ಕ್ಕೂ ಹೆಚ್ಚು ಕೃತಿಗಳನ್ನ ಬರೆದಿದ್ದಾರೆ. ಇನ್ನು ಅವರು ಬರೆದಂತಹ ಕೃತಿಗಳನ್ನ ನೋಡೋದಾದ್ರೆ ಎಲ್ಲವುಗಳು ಜಾನಪದ ಸೊಗಡಿನಲ್ಲಿ ಮತ್ತೆ
ಉತ್ತರ ಕನ್ನಡ ಜಿಲ್ಲೆಯ ಒಂದು ಭಾಷೆ, ಅಲ್ಲಿನ ಸಂಸ್ಕೃತಿಗಳನ್ನು ಆಧಾರವಾಗಿಟ್ಕೊಂಡು ಜಾನಪದ ಸಾಹಿತ್ಯವನ್ನ ರಚಿಸಿದ್ದಾರೆ. ಇವರು ಬರೆದಂತ ಪ್ರಮುಖ ಕೃತಿಗಳಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಆಟಗಳು, ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು, ಜಾಣೆ ಕನ್ನಡವ ತಿಳಿದೇಳೆ, ಜಾನಪದ ಸುಧಾ ಸಂಚಯ, ಕಾಗಕ್ಕ ಗುಬ್ಬಕ್ಕ, ಜಾನಪದ ವೈದ್ಯಕೀಯ ಅಡುಗೆಗಳು, ರಂಗೋಲಿ, ಕುಡಿತ ನಿಮಗೆಷ್ಟು ಹಿತ, ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕುವುದೇ, ದೇವಕಿ ಓದಿದಳು, ಜೀವ ಉಳಿಸುವ ಮರಗಳು, ಸುಕ್ರಿ ಬೊಮ್ಮನಗೌಡ. ಇವು ಶಾಂತಿ ನಾಯಕರವರು ಬರೆದಂತಹ ಪ್ರಮುಖ ಕೃತಿಗಳಾಗಿವೆ. ಇವೆಲ್ಲ ಕೃತಿಗಳು ಸಹ ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಸಾಹಿತ್ಯವನ್ನ ಆಧಾರವಾಗಿಟ್ಕೊಂಡು ಶಾಂತಿ ನಾಯಕರು ರಚಿಸಿದಂತಹ ಪ್ರಮುಖ ಕೃತಿಗಳಾಗಿದ್ದಾವೆ. ಹಾಗೆ ಇನ್ನು ಇವರಿಗೆ ದೊರಕಿದಂತಹ ಪ್ರಮುಖ ಕೃತಿಗಳ ಬಗ್ಗೆ ನೋಡೋದಾದ್ರೆ ಉತ್ತಮ ಶಿಕ್ಷಕ ಪ್ರಶಸ್ತಿ, ಅಂದ್ರೆ ಇವರು ಶಿಕ್ಷಕ ವೃತ್ತಿಯನ್ನ ಅಂದ್ರೆ ಟೀಚರ್ ಆಗಿ ಒಂದು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ರಿಂದ ಇವರಿಗೆ ಶಿಕ್ಷಕ ಪ್ರಶಸ್ತಿ, ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೆ ಜಾನಪದ ತಜ್ಞೆ ಅಂತಕ್ಕಂಥದ್ದು ಪ್ರಶಸ್ತಿ, ಮಲ್ಲಿಕಾ ಪ್ರಶಸ್ತಿ, ಪದ್ಮಭೂಷಣ, ಡಾಕ್ಟರ್ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ, ಇನ್ನು ಹಲವಾರು ಗೌರವ ಪ್ರಶಸ್ತಿಗಳು ಶ್ರೀಮತಿ ಶಾಂತಿ ನಾಯಕರವರಿಗೆ ದೊರಕಿದಾವೆ. ಹಾಗೆ ಪ್ರಸ್ತುತ ಸುಕ್ರಿ ಬೊಮ್ಮನಗೌಡ ಅಂತಕ್ಕಂಥ ಗದ್ಯ ಭಾಗವನ್ನ ಶಾಂತಿ ನಾಯಕರವರೇ ಬರೆದಿರ್ತಕ್ಕಂತಹ ಸುಕ್ರಿ ಬೊಮ್ಮನಗೌಡ ಎನ್ನುವಂತ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಿಮ್ಗೆ ಪ್ರಶ್ನೆ ಕೇಳ್ಬೋದು, ಸುಕ್ರಿ ಬೊಮ್ಮನಗೌಡ ಗದ್ಯದ ಆಕಾರ ಗ್ರಂಥ ಯಾವುದು ಅಂತ. ಇದರ ಆಕಾರ ಗ್ರಂಥ ಅದೇ ಒಂದು ಶೀರ್ಷಿಕೆಯನ್ನು ಒಳಗೊಂಡಂತ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ, ಅಂದ್ರೆ ಸುಕ್ರಿ ಬೊಮ್ಮನಗೌಡ. ಇಷ್ಟು ಲೇಖಕಿಯವರ ಪರಿಚಯ. ಮಕ್ಕಳೇ, ನೀವು ಸುಲಭವಾಗಿ ಪಾಯಿಂಟ್ ವೈಸ್ ಅನ್ನ ಮಾಡ್ಕೊಂಡು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಿಮ್ಗೆ ಲೇಖಕರ ಪರಿಚಯವನ್ನ ಹೇಗೆ ಓದ್ಬೋದು ಅಂತ ತೋರಿಸ್ತೀನಿ. ಹೀಗೆ ಮಕ್ಕಳೇ ಪಾಯಿಂಟ್ ವೈಸ್ ಅನ್ನ ಮಾಡ್ಕೊಂಡು ಲೇಖಕರ ಪರಿಚಯವನ್ನ ಸುಲಭವಾಗಿ ಬರೆದು ಓದಿ ಪ್ರಾಕ್ಟೀಸ್ ಮಾಡಿ. ಲೇಖಕರ ಪರಿಚಯ: ಹೆಸರು ಶಾಂತಿ ನಾಯಕ, ಜನನ ಅಂದ್ರೆ ಯಾವಾಗ ಜನಿಸಿದ್ರು 1943, ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬೇಲೆಕೇರಿ. ಕೃತಿಗಳು: ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಆಟಗಳು, ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು, ಜಾಣೆ ಕನ್ನಡವ ತಿಳಿದೇಳೆ, ಜಾನಪದ ಸುಧಾ ಸಂಚಯ, ಕಾಗಕ್ಕ ಗುಬ್ಬಕ್ಕ, ಜಾನಪದ ವೈದ್ಯಕೀಯ ಅಡುಗೆಗಳು, ರಂಗೋಲಿ, ಕುಡಿತ ನಿಮಗೆಷ್ಟು ಹಿತ, ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕುವುದೇ, ದೇವಕಿ ಓದಿದಳು, ಜೀವ ಉಳಿಸುವ ಮರಗಳು, ಸುಕ್ರಿ ಬೊಮ್ಮನಗೌಡ, ಇನ್ನು ಮುಂತಾದವುಗಳು ಅಂದ್ರೆ ಶಾಂತಿ ನಾಯಕರವರು ಬರೆದಿರ್ತಕ್ಕಂತಹ ಈ ಎಲ್ಲ ಪ್ರಮುಖ ಕೃತಿಗಳು. ಪ್ರಶಸ್ತಿಗಳು: ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಾನಪದ ತಜ್ಞೆ, ಮಲ್ಲಿಕಾ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಡಾಕ್ಟರ್ ಸರೋಜಾದೇವಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಇನ್ನು ಮುಂತಾದ ಪ್ರಶಸ್ತಿಗಳು ಅಥವಾ ಗೌರವಗಳು ಶ್ರೀಮತಿ ಶಾಂತಿ ನಾಯಕರವರಿಗೆ ದೊರಕಿದಾವೆ. ಹಾಗೆ ಆಕಾರ ಗ್ರಂಥ ಸುಕ್ರಿ ಬೊಮ್ಮನ ಗೌಡ. ಈಗ ನೀವು ಬರೆದು ಅಭ್ಯಾಸ ಮಾಡಬೇಕು ಮಕ್ಕಳೇ. ಇಷ್ಟು ಲೇಖಕರ ಪರಿಚಯ. ನಂತರ ನಾವು ಈ ಒಂದು ಪಾಠದ ಪ್ರವೇಶವನ್ನ ಓದೋಣ. ಘಟಕ ಅಂದ್ರೆ ಪಾಠ 4, ಸುಕ್ರಿ ಬೊಮ್ಮನ ಗೌಡ. ಈ ಒಂದು ಪಾಠವನ್ನ ಬರೆದಂತ ಲೇಖಕಿ ಶಾಂತಿ ನಾಯಕ. ಮೊದಲದಾಗಿ ನಾವು ಪಾಠ ಪ್ರವೇಶವನ್ನ ಓದೋಣ. ನಮ್ಮ ಜಾನಪದರು ಓದು ಬರಹ ಕಲಿಯದವರು, ಆದರೆ ಅವರಲ್ಲಿರುವ ವಿದ್ವತ್, ಭಾಷಾ ಪ್ರೌಢಿಮೆ, ಲೋಕಜ್ಞಾನ, ನೆನಪಿನ ಶಕ್ತಿ ಎಂಥವರನ್ನು ಬೆರಗುಗೊಳಿಸುತ್ತದೆ. ಅವರಿಗೆ ತಿಳಿಯದಿರುವ ವಿಚಾರಗಳೇ ಇಲ್ಲ. ಪರಿಸರದಲ್ಲಿ ಬೆಟ್ಟ ಗುಡ್ಡ, ಗಿಡ ಮರ, ಪ್ರಾಣಿ ಪಕ್ಷಿ, ನದಿ, ಮಳೆ ಎಲ್ಲವೂ ಅವರಿಗೆ ಆಪ್ತವಾಗಿದ್ದವು. ಆಧುನಿಕತೆಯ ಪ್ರಭಾವ ಹೆಚ್ಚಾದಂತೆಲ್ಲ ಜಾನಪದ ಕೃತಿ ಮರೆಯಲಾರಂಭಿಸಿತು. ಇದಕ್ಕೆ ಅಪವಾದವೆಂಬಂತೆ ಕೆಲವು ಭಾಗಗಳಲ್ಲಿ ಜಾನಪದ ಕಲೆ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡಿರುವ ಜನಪದರು ಈಗಲೂ ಇದ್ದಾರೆ. ಅವರುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸುಕ್ರಿ ಬೊಮ್ಮನಗೌಡ ಅಪರೂಪದ ಜಾನಪದ ಮಹಿಳೆ. ತಮ್ಮ ಜನಾಂಗದ ಒಟ್ಟು ಸಂಸ್ಕೃತಿಯನ್ನು ಈಗಲೂ ಜೀವಂತವಾಗಿ ಉಳಿಸಿಕೊಂಡಿದ್ದಾರೆ. ಜೊತೆಗೆ ಸಮಾಜದ ಒಳಿತಿಗೆ
ಹೋರಾಡುತ್ತಾ ಸರ್ಕಾರದ ಹೊಳಗಣ್ಣನ್ನು ತೆರೆಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಅವರ ಬದುಕು ಹಿಂದಿನವರಿಗೆ ಆದರ್ಶವಾಗಬೇಕು. ಜೊತೆಗೆ ಅಕ್ಷರ ಕಲಿತವರು ಜಾನಪದ ಸಂಸ್ಕೃತಿಯನ್ನು ದಾಖಲಿಸುವ, ಉಳಿಸುವ ಪ್ರಯತ್ನ ಮಾಡಬೇಕೆಂಬ ಆಶಯವೂ ಇಲ್ಲಿದೆ. ನೋಡಿ ಮಕ್ಕಳೇ, ನಮ್ಮ ಜಾನಪದರು ಅಂದ್ರೆ ಹಳ್ಳಿಯಲ್ಲಿರ್ತಕ್ಕಂತಹ ಜಾನಪದರು ಓದು ಬರಹವನ್ನ ಕಲಿಯದವರು. ಅಂದ್ರೆ ಅವರು ಓದು ಬರಹವನ್ನ ಕಲ್ತಿಲ್ಲ, ಆದ್ರೆ ಅವರಲ್ಲಿರ್ತಕ್ಕಂತಹ ವಿದ್ವತ್ ಅಂದ್ರೆ ಜ್ಞಾನ ಅಂತ ಹೇಳ್ತೀವಲ್ಲ, ಬುದ್ಧಿವಂತಿಕೆ, ಅವರಲ್ಲಿರ್ತಕ್ಕಂತಹ ಭಾಷಾ ಪ್ರೌಢಿಮೆ, ಭಾಷೆ ಬಗ್ಗೆ ಮತ್ತೆ ಲೋಕಜ್ಞಾನ, ನೆನಪಿನ ಶಕ್ತಿ, ಮೆಮೊರಿ ಪವರ್ ಎಂಥವರನ್ನು ಬೆರಗುಗೊಳಿಸುತ್ತದೆ. ಅಂದ್ರೆ ನಮ್ಮ ಹಾಗೆ ಕತೆಗಳನ್ನ, ಪುಸ್ತಕಗಳನ್ನ ಓದಿಲ್ದೇ ಇರ್ಬೋದು, ನಮ್ಮ ಹಾಗೆ ಡಿಗ್ರಿಗಳನ್ನ ಪದವಿಗಳನ್ನ ಪಡ್ಕೊಂಡಿಲ್ದೇ ಇರ್ಬೋದು, ಆದ್ರೆ ಅವರಿಗೆ ತಿಳಿಯದಿರುವಂತ ವಿಷಯನೇ ಇರಲ್ಲ. ಅವ್ರಿಗಿರ್ತಕ್ಕಂಥ ನೆನಪಿನ ಶಕ್ತಿ, ಅವರಲ್ಲಿರ್ತಕ್ಕಂಥ ಭಾಷೆ ಬಗ್ಗೆ ಪ್ರೌಢಿಮೆ, ಅವರಲ್ಲಿರ್ತಕ್ಕಂಥ ಸಂಸ್ಕೃತಿ, ಅವರಲ್ಲಿರ್ತಕ್ಕಂಥ ಆಚಾರ ವಿಚಾರ, ಗೌರವ, ಲೋಕಜ್ಞಾನ ಇವನ್ನೆಲ್ಲ ನೋಡಿದ್ರೆ ನಾವು ನಿಜವಾಗ್ಲೂ ಬೆರಗುಗೊಳಿಸುತ್ತೆ. ಅಂದ್ರೆ ಆಶ್ಚರ್ಯ ಪಟ್ಕೋಬೇಕು ನಾವು. ಆ ರೀತಿ ಅವರಲ್ಲಿ ಬುದ್ಧಿವಂತಿಕೆ, ಭಾಷಾ ವಿದ್ವತ್ತು, ನೆನಪಿನ ಶಕ್ತಿ ಅಂತಕ್ಕಂಥದ್ದು ನಮ್ಮ ಜನಪದರಲ್ಲಿ ಇರುತ್ತೆ. ಅವರಿಗೆ ತಿಳಿಯದಿರುವ ವಿಚಾರಗಳೇ ಇಲ್ಲ. ಅಂದ್ರೆ ಆ ಒಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜಾನಪದರಿಗೆ ಸುತ್ತಮುತ್ತಲಿನ ಪರಿಸರದಲ್ಲಿರ್ತಕ್ಕಂತಹ ಬೆಟ್ಟ ಗುಡ್ಡಗಳ ಬಗ್ಗೆ, ಮರ ಗಿಡಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ, ನದಿ, ಮಳೆ, ಬೆಟ್ಟ, ಹೀಗೆ ಆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ವಸ್ತುಗಳ ಬಗ್ಗೆ, ಪರಿಸರದಲ್ಲಿರೋ ವಸ್ತುಗಳ ಬಗ್ಗೆ ಅವರಿಗೆ ಪ್ರತಿಯೊಂದು ಜ್ಞಾನ ಇರುತ್ತೆ. ಯಾಕಪ್ಪ ಅಂತಂದ್ರೆ ಈಗಿನ ಒಂದು ಕಾಲದಲ್ಲಿ ನಾವೇನಪ್ಪ ಅಂದ್ರೆ ಅಕ್ಷರಸ್ಥರಾದಂತ ನಾವೆಲ್ಲ ಏನ್ ಮಾಡ್ತೀವಿ, ಯಾವುದೋ ಒಂದು ಬೆಟ್ಟ ಅಥವಾ ಗಿಡ ಪರ್ಟಿಕ್ಯುಲರ್ ಆಗಿ ಇವನ್ನ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಅಧ್ಯಯನ ಮಾಡ್ತೀವಿ, ರಿಸರ್ಚ್ ಅನ್ನ ಮಾಡ್ತೀವಿ. ಹೀಗೆ ರಿಸರ್ಚ್ ಅನ್ನ ಮಾಡಿ ಸುಮಾರು ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ರಿಸರ್ಚ್ ಮಾಡ್ಬೇಕಂದ್ರೆ ಆ ಪ್ರಾಣಿಯ ಒಂದು ತಳಿ ಯಾವುದು, ಮತ್ತೆ ಅದು ಎಷ್ಟು ವರ್ಷ ಬದುಕಬಲ್ದು, ಅದು ಹೇಗೆ ಮರಿ ಹಾಕುತ್ತೆ, ಅದರ ತಾಯಿ ಹೇಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಳುತ್ತೆ, ಅದು ಎಷ್ಟು ತಿಂಗಳ ಕಾಲ ತನ್ನ ಹೊಟ್ಟೆನಲ್ಲಿ ಮರಿಯನ್ನ ಕಾಪಾಡುತ್ತೆ, ಅದು ಗರ್ಭ ಧರಿಸ್ತಕ್ಕಂಥದ್ದು ಎಷ್ಟು ತಿಂಗಳು, ಈ ರೀತಿ ಎಲ್ಲ ಒಂದೊಂದಾಗಿ ನಾವು ಅಭ್ಯಾಸವನ್ನ ಮಾಡ್ತೀವಿ. ಆದ್ರೆ ಜಾನಪದರು ಹಾಗಲ್ಲ. ಸುತ್ತಮುತ್ತಲಿನ ಪರಿಸರವನ್ನ ಯಾವುದೇ ರಿಸರ್ಚ್ ಇಲ್ಲದೆ ಅವರು ತನ್ನ ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಂದು ಆಗುಹೋಗುಗಳನ್ನ ಕಂಡುಕೊಂಡು ಅವರು ನಾವು ಏನ್ ಅಧ್ಯಯನ ಮಾಡಿ ಒಂದೊಂದು ಪಾಯಿಂಟ್ ವೈಸ್ ನೆನ್ಪಿಟ್ಕೊಂಡು ಒಂದು ರೀಕ್ಯಾಪ್ ಮಾಡ್ಕೊಂಡು ಹೇಳ್ತೀವಿ. ಬಟ್ ಅವ್ರು ಆಗಲ್ಲ. ಪರಿಸರದೊಂದಿಗೆ ಬೆರೆತು ಆ ಒಂದು ಜ್ಞಾನವನ್ನ ಬೆಟ್ಟ ಗುಡ್ಡಗಳ ಬಗ್ಗೆ ಆಗಿರ್ಬೋದು, ಮರ ಗಿಡಗಳ ಬಗ್ಗೆ ಆಗಿರ್ಲಿ, ಪ್ರಾಣಿ ಪಕ್ಷಿಗಳ ಬಗ್ಗೆ, ನದಿ, ಮಳೆ ಇವೆಲ್ಲಗಳ ಬಗ್ಗೆ ಆ ಒಂದು ಯಾವುದೇ ರಿಸರ್ಚ್ ಅಧ್ಯಯನವನ್ನ ಮಾಡ್ದೇನೆ ಆ ಒಂದು ಜ್ಞಾನವನ್ನ ಮತ್ತೆ ಸುಲಭವಾಗಿ ಪ್ರತಿಯೊಂದ್ರ ಬಗ್ಗೆನೂ ಎಲ್ಲ ವಿವರಗಳನ್ನ ವಿವರಿಸಿ ಹೇಳ್ತಾರೆ. ಈ ಬೆಟ್ಟ ಇಷ್ಟೇ ಕಾಲದ್ದು, ಈ ಬೆಟ್ಟಗಳಲ್ಲಿ ಈ ತರ ಮರ ಗಿಡಗಳಿವೆ, ಇಲ್ಲಿ ಮರ ಗಿಡಗಳಲ್ಲಿ ಇಂಥ ಔಷಧಿ ಗುಣ ಇದೆ, ಈ ಮರದ ಹೆಸರುಗಳು, ಆ ಒಂದು ಬೆಟ್ಟದಲ್ಲಿ ಯಾವ್ಯಾವ ಮರಗಳು ಬೆಳಿತವೆ, ಆ ಮರ ಹೇಗಿರ್ತವೆ, ಎಷ್ಟು ದಿನಕ್ಕೆ ಒಣಗ್ತವೆ, ಯಾವ್ಯಾವ ಕಾಲದಲ್ಲಿ ಹಸಿರಾಗಿರುತ್ತೆ, ಮತ್ತೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಮಳೆ ಬರುತ್ತೆ. ನಮಗೆ ಮಳೆ ಅಂತ ತಕ್ಷಣ ಒಂದು ಗೊತ್ತಾಗುತ್ತೆ, ಏನಪ್ಪಾ ಅಂತಂದ್ರೆ ಮಳೆಗಾಲದಲ್ಲಿ ಮಳೆ ಬರುತ್ತೆ, ಮೋಡ ಆಗುತ್ತೆ, ಮಳೆ ಬರುತ್ತೆ, ಮೋಡ ಹೇಗಾಗುತ್ತೆ ಅಂತ ಪುಸ್ತಕದಲ್ಲಿ ಓದಿರ್ತೀವಿ, ನಾವು ತಿಳ್ಕೊಂಡಿರ್ತೀವಿ. ಮಳೆ ಬಂದಾಗ ನಾವು ಮಳೆಗಾಲದಲ್ಲಿ ಮಳೆ ಬರುತ್ತೆ ಅಂತ ಅಷ್ಟೇ ಗೊತ್ತಿರುತ್ತೆ. ಯಾವ್ಯಾವ ಮಳೆ ಬರುತ್ತೆ, ಮಳೆಗಳಲ್ಲಿ ಎಷ್ಟು ಮಳೆಗಳಿದಾವೆ ಅಂತ ನಮ್ಗೆ ಏನು ಗೊತ್ತಿಲ್ಲ. ಖಂಡಿತವಾಗ್ಲೂ ಇವನ್ ನಮಗೂ ಕೂಡ ಕೆಲವೊಂದು ಮಾತ್ರ ಗೊತ್ತು, ನಮ್ಮ ಹಿರಿಯರಿಂದ ಕೇಳಿ ತಿಳ್ಕೊಂಡಿದ್ದು. ಆದ್ರೆ ಜಾನಪದರಿಗೆ ಪ್ರತಿಯೊಂದು ಮಳೆಗಳ ಬಗ್ಗೆನೂ ಗೊತ್ತು. ಇಷ್ಟಿಷ್ಟು ದಿನಕ್ಕೆ ಇಂತಹ ಮಳೆ ಬರುತ್ತೆ ಅಂತಾನೂ ಗೊತ್ತು. ಭರಣಿ ಮಳೆ, ರೋಹಿಣಿ ಮಳೆ, ಸ್ವಾತಿ ಮಳೆ, ವಿಶಾಖ, ಅನುರಾಧ, ಹೀಗೆ ಎಷ್ಟೊಂದು ಮಳೆಗಳಿದಾವೆ, ಮಳೆಗಳ ಹೆಸರುಗಳು ಇದಾವೆ. ಖಂಡಿತವಾಗ್ಲೂ ನಿಮ್ಮ ಈಗಿನ ಒಂದು ಯುವ ಜನಾಂಗ ಏನಿದೆ ಅವುಗಳಿಗೆಲ್ಲ ಮಳೆಗಳ ಹೆಸರೇ ಗೊತ್ತಿಲ್ಲ. ಆದ್ರೆ ನಮ್ಮ ಜಾನಪದರಿಗೆ ಪ್ರತಿಯೊಂದ್ರ ಬಗ್ಗೆನೂ ಗೊತ್ತಿರುತ್ತೆ. ಆದ್ರಿಂದ ನಾವು ಅವನ ಅನಕ್ಷರಸ್ಥರು ಅಂತ ಹೇಳ್ಬಿಟ್ಟು ಕಡೆಗಣಿಸೋ ಹಾಗಿಲ್ಲ. ಆಧುನಿಕತೆಯ ಪ್ರಭಾವ ಹೆಚ್ಚಾದಂತೆಲ್ಲ ಜಾನಪದರ ಸಂಸ್ಕೃತಿ ಮರೆಯಾಗ್ತಾ ಇದೆ. ಇದಕ್ಕೆ ಅಪವಾದವೆಂಬಂತೆ ಕೆಲವು ಭಾಗಗಳಲ್ಲಿ ಈಗಲೂ ಸಹ ಜನಪದ ಕಲೆಯನ್ನ, ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಬೆಳೆಸ್ಕೊಂಡು ಬಂದಿರ್ತಕ್ಕಂಥದನ್ನ ನಾವು ನೋಡ್ಬೋದು. ಅಂತಹ ಒಂದು ಜನಪದ ಕಲೆಯನ್ನ ಈಗಲೂ ಸಹ ಜೀವಂತವಾಗಿ ಇಟ್ಕೊಂಡು ಬಂದಿರ್ತಕ್ಕಂಥದ್ದು ನೋಡೋದಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬುಡಕಟ್ಟು ಅಂದ್ರೆ ಒಂದು ಟ್ರೈಬಲ್ ಜನಾಂಗಕ್ಕೆ ಸೇರಿದಂತಹ ಸುಕ್ರಿ ಅಂತಕ್ಕಂಥ ಮಹಿಳೆ, ಸುಕ್ರಿ ಬೊಮ್ಮನಗೌಡ ಅಂತಕ್ಕಂಥ ಮಹಿಳೆ ಅಪರೂಪವಾಗಿ ಸಿಗ್ತಾಳೆ. ಆಕೆ ತಮ್ಮ
ಪೂರ್ತಿ ಎಂಟೈರ್ ಜನಾಂಗದ ಒಂದು ಸಂಸ್ಕೃತಿಯನ್ನ ಈಗಲೂ ಸಹ ಜೀವಂತವಾಗಿ ಉಳಿಸ್ಕೊಂಡು ಬಂದು, ಜೊತೆಗೆ ಸಮಾಜದ ಒಳಿತಿಗಾಗಿ ನಮ್ಮ ಒಂದು ಸೊಸೈಟಿಗೆ ನಮ್ಮ ಸಂಸ್ಕೃತಿಯನ್ನ, ಆಚಾರ ವಿಚಾರವನ್ನ, ಜನಪದ ಕಲೆಯನ್ನ ಬದುಕುವಾಗಿ ಜೀವಂತವಾಗಿ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರದ ಒಂದು ಕಣ್ಣನ್ನ ತೆರೆಸಿ ಅವರ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದಂತ ಮಹಿಳೆ ಸುಕ್ರಿ ಬೊಮ್ಮನಗೌಡ. ಅವರ ಬದುಕು ಇಂದಿನವರಿಗೆ, ಅಂದ್ರೆ ಆ ಸುಕ್ರಿ ಬೊಮ್ಮನಗೌಡ ತಮ್ಮ ಸಂಸ್ಕೃತಿಯನ್ನ, ಜನಪದ ಶೈಲಿಯನ್ನ ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು ಈಗಿನ ಜನಾಂಗಕ್ಕೆ ಆದರ್ಶವಾಗಿರ್ಬೇಕು. ಮತ್ತೆ ಜೊತೆಗೆ ಅಕ್ಷರ ಕಲಿತಂತ, ನಾವು ಎಜುಕೇಟೆಡ್ ಆದಂತ ನಾವೆಲ್ಲರೂ ಸಹ ಜಾನಪದ ಸಂಸ್ಕೃತಿಯನ್ನ, ಆ ಜನಪದ ಕಲೆಯನ್ನ, ಯಕ್ಷಗಾನ, ಬಯಲಾಟ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು, ನಾಟಕಗಳಾಗಿರ್ಬೋದು, ಇವೆಲ್ಲ ಆ ಜನಪದ ಒಂದು ಸಂಸ್ಕೃತಿಯನ್ನ ದಾಖಲಿಸುವಂತಹ ಮತ್ತು ಉಳಿಸುವಂತಹ ಪ್ರಯತ್ನವನ್ನ ನೀವೆಲ್ಲರೂ ಮಾಡಬೇಕು ಅಂತಕ್ಕಂತಹ ಆಶಯ ಪ್ರಸ್ತುತ ಗದ್ಯ ಸುಕ್ರಿ ಬೊಮ್ಮನಗೌಡ ಅಂತಕ್ಕಂಥ ಪಾಠ ಓದೋದ್ರ ಮೂಲಕ ನಾವು ತಿಳಿಯೋಣ ಮಕ್ಕಳೇ. ಹಾಗೆ ನೀವು ಕೂಡ ಏನೇ ಒಂದು ಜಾನಪದ ಶೈಲಿಯ ಒಂದು ಸಂಸ್ಕೃತಿಯನ್ನ ಅಥವಾ ಕಲೆಯನ್ನ ನೋಡಿದ್ರೆ ಆ ಒಂದು ಜಾನಪದ ಕಲೆಗೆ ಪ್ರೋತ್ಸಾಹವನ್ನ ನೀಡಿ, ಮತ್ತೆ ಆ ಸಂಸ್ಕೃತಿಯನ್ನ ನಿಮ್ಮ ಒಂದು ಮುಂದಿನ ಪೀಳಿಗೆಗೆ ಹಾಗೆ ಮುಂದುವರಿಸೋದಕ್ಕೆ ಒಂದು ಎನ್ಕರೇಜ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ದಿನದ ತರಗತಿಯನ್ನು ಮುಕ್ತಾಯ ಮಾಡುತ್ತೇನೆ. ಈ ದಿನ ಓದಿದಂತಹ ಲೇಖಕರ ಪರಿಚಯ ಮತ್ತೆ ಪಾಠ ಪ್ರವೇಶವನ್ನ ಓದಿ ಅಭ್ಯಾಸ ಮಾಡಿ ಎಂದು ಹೇಳುತ್ತಾ ತರಗತಿಯನ್ನ ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ವಿನುತಾ.